ನೋಡಿ ಇನ್ನೊಂದು ಡಿಫ್ರೆಂಟ್ ಲಟ್ಕನ್ ಡಿಸೈನ್ ತೋರಿಸ್ತಾ ಇದ್ದೀನಿ ಓಕೆನಾ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. 2 ಕಲರ್ಸ್ ಬಟ್ಟೆ ತೊಗೊಂಡಿದ್ದೀನಿ ಓಕೆ. ಸೊ 2 ಕಲರ್ ಬಟ್ಟೆ ತೊಗೊಂಡ್ಬಿಟ್ಟು ಒಂದ್ರ ಮೇಲೊಂದು ಬಟ್ಟೆನ ನಾನು ಹಾಗೆ ಇಟ್ಕೊಳ್ತೀನಿ. ಹಾಗೆ ಬ್ಲೂ ಕಲರನ್ನು ಸೊ ನೋಡಿ 2 ಸೈಡನ್ನು ಈ ಥರ ಮಡಿಸ್ತೀನಿ ಓಕೆನಾ. ಆ ಕೆಳಗಿರೋ ಬಟ್ಟೆ ಮೇಲೆ ಆ ಬಟ್ಟೆನ ಮಡಿಸ್ಬಿಟ್ಟು ಸೊ ನಾವು ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡಬೇಕು. ಈ ಥರ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ನಮ್ಮ ಹತ್ರ. ಸೊ ಲಟ್ಕನ್ ಡಿಸೈನ್ಸು ಬಟ್ ನಾವು ಯಾವ ಥರ ಟ್ರೆಂಡಿಂಗಲ್ಲಿ ಈಗ ಓಡ್ತಾ ಇದೆ ಅನ್ನೋದನ್ನು ನಾವು ನೋಡಿ ಬ್ಲೌಸಿಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಈ ಥರ ಜಾಸ್ತಿ ತೋರಿಸ್ತಾ ಇದ್ದೀನಿ ಲಟ್ಕನ್ ಡಿಸೈನ್ನ. ಸೊ ನೋಡಿ ಮತ್ತು ಈಗ ಈ ಥರ ಟ್ರಯಾಂಗಲ್ ಶೇಪಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಸೊ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡಾಗ ಔಟ್ ಸೈಡು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅಲ್ವಾ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಸೊ ಈಗ ಲೇಸನ್ನು ಸೊ ಅದ್ರ ಮಧ್ಯೆ ಹಿಡ್ಕೊಳ್ತೀನಿ ಓಕೆ. ತುಂಬ ಈಸಿ ಆಗಿದೆ, ಹಾಗೆ ಟ್ರೆಂಡಿಯಾಗೂ ಕೂಡ ಕಾಣಿಸುತ್ತೆ ಈ ಒಂದು ಡಿಸೈನ್. ನೋಡಿ ಈ ಥರ ಮಧ್ಯೆ ಹಿಡ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ತುಂಬ ಸೇಫ್ಟಿಯಾಗಿ ಸೊ ಹಾಕ್ಕೊಳ್ಬೇಕಾಗತ್ತೆ. ನಾವು ಸ್ಟಿಚಿಂಗನ್ನು ಗಟ್ಟಿಯಾಗಿ ಸ್ಟಿಚಿಂಗ್ ಮಾಡಬೇಕಾಗತ್ತೆ ಅಲ್ಲಿ. ಹಾಗೆಯೇ ಮತ್ತು ಈಗ ಟೂ ಫೋಲ್ಡ್ ಮಾಡಬೇಕು. ಮತ್ತು ಈಗ 2 ಫೋಲ್ಡನ್ನು ಮಾಡಿ ಕೆಳಗಡೆ ಸ್ವಲ್ಪ ಮಡಿಸ್ಬೇಕಾಗತ್ತೆ. ಕೆಳಗಡೆ ಏನಕ್ಕೆ ಮಡಿಸ್ತೀವಿ ಅಂತ ಹೇಳಿದರೆ ನಾವು ಸೊ ನಮಗೆ ಅಲ್ಲಿ ಕೂಳೆ ಥರ ಕಾಣಲ್ಲ, ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದು ಕೂಳೆ ಕಾಣಲ್ಲ. ಹಾಗಾಗಿ ನಾವು ಕೆಳಗಡೆ ಥರ ಮಡಿಸ್ಬೇಕಾಗತ್ತೆ. ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ತುದಿಗಡೆ ಬಟ್ಟೆ ಇರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಮಡಿಸ್ಬಿಟ್ಟು ಥರ ತುದಿ ಬಟ್ಟೆ ಮಡಿಸ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಒಂದು 3 or 4 ಮಿನಿಟ್ಸಲ್ಲಿ ಆಗುವಂತಹ ಒಂದು ಡಿಸೈನ್ಸ್ ಇದು. ಕೆಲವೊಂದು ಡಿಸೈನ್ಸು ತುಂಬ ತಲೆ ತಿನ್ನತ್ತೆ, ಬಟ್ ಕೆಲವೊಂದು ತುಂಬ ಈಸಿನೂ ಕೂಡ ಇರುತ್ತೆ, ಹಾಗೆ ಟ್ರೆಂಡಿಯಾಗೂ ಕೂಡ ಲಟ್ಕನ್ ಡಿಸೈನ್ಸ್ ಇರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಬೇಗ ಫಿನಿಶಿಂಗ್ ಆಗ್ತಾಯಿದೆ ಅಂತ. ಸೊ ಈಗ ರೆಡಿ ಆಗಿದೆ ಇದು. ಈಗೇನಿಲ್ಲ, ನೆಕ್ಸ್ಟ್ ಉಲ್ಟಾ ಮಾಡಬೇಕಾಗತ್ತೆ ಅಷ್ಟೇ. ನೋಡಿ ಈ ಥರ ಉಲ್ಟಾ ಮಾಡಿದರೆ ನಮಗೆ 2 ಫೋಲ್ಡ್ ಕಲರ್ಸ್ ಬಟ್ಟೆ ನಮಗೆ ಸಿಗತ್ತೆ. ಫಸ್ಟ್ ಇನ್ನೊಂದು ಕೆಳಗಡೆ ಬಂದಾಯಿತು. ನೋಡಿ ನೆಕ್ಸ್ಟು ಇನ್ನೊಂದು ಬಟ್ಟೆನೂ ಕೂಡ ಅದೇ ಥರ ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ಸು ಅಂತ ನೋಡ್ತಾ ಇರ್ಬೋದು ನೀವು ಕೂಡ ಒಂದು ಟೈಮ್ ಬಿಗಿನರ್ಸ್ ಟೈಲರ್ ಆಗಿದ್ದರೆ ಸೊ ಟ್ರೈ ಮಾಡಿ ಓಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಒಂದು ಲಟ್ಕನ್ ಡಿಸೈನು ಅಂತ. ಸೊ ಇದೇ ಥರ ವಿಡಿಯೋಸ್ಗಾಗಿ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಓಕೆನಾ. ನೋಡಿ ಇದೇ ಥರ ವೀಡಿಯೋಸ್ಗಾಗಿ ನೆಕ್ಸ್ಟು ಸೊ ಸಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕು ಕಮೆಂಟು ಶೇರ್ ಮಾಡ್ತಾ ಸೊ ನಿಮ್ಮ ಅನಿಸಿಕೆ ಒಂದು ತಿಳಿಸಿ. ಥ್ಯಾಂಕ್ ಫಾರ್ ವಾಚಿಂಗ್. ಇಷ್ಟೋ ತನಕ ನೋಡಿದ್ದಕ್ಕೆ ಸೊ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಸೊ ಈ ಥರ ವೆರೈಟಿಯಾಗಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ನೆಕ್ಸ್ಟ್ ವಿಡಿಯೋ.